ಹಾಯ್, ಇದು ನಮ್ಮ ಬಂಗಾರಿದು ಸೆಕೆಂಡ್ ಮಿನಿ ವ್ಲಾಗ್. ನಮ್ಮ ಬಂಗಾರಿ ಆಫ್ಟರ್ನೂನ್ ಮಲಗಿದ ಮೇಲೆ ದೇವ್ರ ಪೂಜೆ ಮಾಡಿಸ್ತೀನಿ. ಇವತ್ತೇನೆಂದರೆ ಅವಳಿಗೆ ವ್ಯಾಕ್ಸಿನೇಷನ್ ಕೊಡಿಸ್ಬೇಕಿತ್ತು ಪ್ರೈವೇಟ್ ಹಾಸ್ಪಿಟಲಲ್ಲಿ 1 ಇಯರ್ದು. ಅದು ಒಂದು ಸ್ವಲ್ಪ ಡಿಲೇ ಆಯಿತು, ಹಂಗಾಗಿ ನಾವು ವ್ಯಾಕ್ಸಿನೇಷನ್ ಕೊಡಿಸ್ಬೇಕು ಅಂತ ಆಲ್ಟರ್ ಹಾಸ್ಪಿಟಲಿಗೆ ಹೋಗಿದ್ವಿ. ಆಮೇಲೆ ಏನಾಯಿತು ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಿಗೋ ವ್ಯಾಕ್ಸಿನ್ ಜೊತೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಸಿಗೋ ವ್ಯಾಕ್ಸಿನ್ ಹಾಕ್ಸಿರೋ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಪೇರೆಂಟ್ಸ್ ಏನು ಮಾಡ್ತೀವಿ ಅಂದರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಸಿಗೋ ವ್ಯಾಕ್ಸಿನ್ ಸ್ವಲ್ಪ ಕಾಸ್ಟ್ಲಿ ಅಂತ ನಾವು ಹಾಕ್ಸೋಕ್ಕೆ ಹೋಗಲ್ಲ. ಬಟ್ ಈಗಿರೋ ಕಾಯಿಲೆಗಳಿಗೆ ಎಲ್ಲ ವ್ಯಾಕ್ಸಿನ್ ಹಾಕ್ಸಿದ್ರು ಬೆಟರ್. ನಾವು ಹಾಕ್ಸಿದ್ದು TCV ಮತ್ತು JE1 ವ್ಯಾಕ್ಸ್ ಅಂತ. TCV ವ್ಯಾಕ್ಸ್ ಬಂದುಬಿಟ್ಟು 2300 ಸಮಥಿಂಗ್ ಇದೆ. JE ವ್ಯಾಕ್ಸ್ ಬಂದು 750 ಸಮಥಿಂಗ್ ಇದೆ. ವ್ಯಾಕ್ಸಿನ್ ಕಾಸ್ಟ್ಲಿ ಅನಿಸಿದ್ರು ಬಟ್ ನಮ್ಮ ಮಕ್ಕಳ ಹೆಲ್ತ್ ಫ್ಯೂಚರಿಗೋಸ್ಕರ ನಾವು ಹಾಕಿಸ್ಬೇಕಾಗುತ್ತೆ. ಡಾಕ್ಟರ್ ಪ್ರಿಯಾ ನನ್ನ ಮಗಳ ಜೊತೆ ಫುಲ್ ಫ್ರೆಂಡ್ಲಿ ಆಗಿ ಚೆನ್ನಾಗಿ ಮಾತಾಡ್ಸ್ಕೊತ ಅವಳು ವ್ಯಾಕ್ಸಿನ್ ಹಾಕಿದ್ರು. ಬಾಯ್ ಹೇಳು ಪಾಪ. ಬಾಯ್ ಹೇಳು. ಹಾಸ್ಪಿಟಲ್ ಪಕ್ಕದಲ್ಲೇ ಈ ಶಾಪಿಂಗ್ ಮಾಲ್ ಇತ್ತು. ನೋಡಿ, ಅವಳಿಗೆ ಏನು ಪೇನ ಅನಿಸ್ತಾ ಇಲ್ಲ, ಆರಾಮಾಗಿ ಓಡಾಡ್ಕೊಂಡು ಆಟಾಡ್ಕೊತ ಇದ್ಲು. ಯಾರಿಗಾದ್ರೂ ಪ್ರೈವೇಟ್ ಹಾಸ್ಪಿಟಲಲ್ಲಿ ಯಾವ್ಯಾವ ಮಂತಲ್ಲಿ ಯಾವ್ಯಾವ ವ್ಯಾಕ್ಸಿನ್ ಸಿಗುತ್ತೆ ಅಂತ ಇನ್ಫಾರ್ಮೇಷನ್ ಬೇಕಿದ್ದರೆ ಹಾಗೆ DM ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಮರಿಬೇಡಿ.